ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಯಶಸ್ವಿನಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್. ನಾನು ಇಲ್ಲಿಗೆ ಬಂದಾಗ ಸ್ಟಾರ್ಟಿಂಗಲ್ಲೇ ಅವ್ರು ನಂದು ಬಾಡಿ ಅನಾಲಿಸಿಸ್ ಮಾಡಿದ್ರು. ನಾನು ಇದ್ದಿದ್ದು 71 kg. ನನ್ನ ಐಡಿಯಲ್ ವೆಯ್ಟು 62 ಇರಬೇಕು. ಆಲ್ಮೋಸ್ಟ್ ಲೈಕ್ 71 to 62 ಅಂತ ಅಂದರೆ ನಾನೊಂದು 9 kgs ಓವರ್ ವೆಯ್ಟ್ ಇದ್ದೆ. ಇಲ್ಲಿ ಬಂದು ನಾನು ನನ್ನ ಕೋಚ್ ರವಿ ತೇಜಸ್ ಅವ್ರು ಏನು ಹೇಳಿದ್ರು ಅದನ್ನೆಲ್ಲ ಕೇಳಿ ಅವ್ರ ಹತ್ರ ನನ್ನ ಪರ್ಸ್ನಲೈಸ್ ಪ್ಲಾನ್ ತಗೊಂಡು ನ್ಯೂಟ್ರಿಷನ್ ಎಲ್ಲ ತಗೊಳ್ತಾ ನನಗೆ ಅದು ವೆಯ್ಟ್ ಲಾಸ್ ಕಷ್ಟ ಆಯಿತು ಅಂತ ಅನ್ನಿಸ್ಲೇ ಇಲ್ಲ. ಸೊ ವಿತಿನ್ 5 months ನಾನು ಆರಾಮಾಗಿ 9 kg ಇಳಿಸ್ದೆ. ಹಾಯ್, ಹಲೋ, ನಮಸ್ತೆ. ಹೇಗಿದ್ದೀರಾ ಫ್ರೆಂಡ್ಸ್? ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನಿಮ್ಮ ಪ್ರೀತಿಯ ಜಿತೇಂದ್ರ. ಇವತ್ತು ನಮ್ಮ ಜೊತೆ ವಿಶೇಷ ಅಂದ್ರೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಯಶಸ್ವಿನಿ ಮೇಡಮ್. ಅವ್ರ ಬಗ್ಗೆ, ಅವ್ರ ಪ್ರೊಫೆಷನ್ ಏನು, ಅವ್ರು ಏನು ಮಾಡ್ಕೊಂಡಿದ್ದಾರೆ, ಸೊ ಈ ನ್ಯೂಟ್ರಿಷನ್ ಸೆಂಟರ್ ಅಲ್ಲಿ ಬಂದು ಅವ್ರಿಗೆ ಬೇಕಾಗಿರೋಂಥ ಇನ್ಪುಟ್ಸ್ ಯಾವ ಥರ ಸಿಕ್ಕಿದೆ ಮತ್ತೆ ಇದನ್ನ ಅವ್ರ ಲೈಫಲ್ಲಿ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ಬನ್ನಿ ಈ ಪ್ರತಿಯೊಂದು ವಿಷಯನೂ ಕೂಡ ಅವ್ರ ಜೊತೆ ಮಾತಾಡ್ತಾ ತಿಳ್ಕೊಡ್ತಾ ನಿಮಗೂ ವಿಷಯಗಳು ಹಂಚ್ತೀವಿ. ಬನ್ನಿ ಮತ್ತೆ ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್ ದಿಸ್ ಪಾಡ್ಕಾಸ್ಟ್ ವಿತ್ ಯಶಸ್ವಿನಿ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಮೇಡಮ್. ಮೇಡಮ್ ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರೋ ನಮ್ಮ ವ್ಯೂವರ್ಸ್ಗೋಸ್ಕರ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಯಶಸ್ವಿನಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್. ನಾನಿರೋದು US ಅಲ್ಲಿ, ಅಲ್ಲೇ ಕೆಲಸ ಮಾಡೋದು. ಆದರೆ ಇವಾಗ ಫ್ಯಾಮಿಲಿನ ವಿಸಿಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇಂಡಿಯಾಗೆ ಬಂದಿದ್ದೀನಿ. ಈ ಟೈಮಲ್ಲಿ ನಾನು ರೆಗ್ಯುಲರ್ ಆಗಿ ಆರ್ಟಿ ನ್ಯೂಟ್ರಿಷನ್ ಸೆಂಟರ್ಗೆ ವಿಸಿಟ್ ಮಾಡ್ತೀನಿ. ಮೇಡಮ್ ನಿಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಈ ಸೆಂಟರ್ಗೆ, ಮತ್ತೆ ಇದೇ ಸೆಂಟರ್ ಬೇಕು ಅಂತಾರೆ, ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರೆ? ಸೊ ನಮಗೆ ಈ ಆರ್ಟಿ ನ್ಯೂಟ್ರಿಷನ್ ಸೆಂಟರ್ ನನಗೆ ತೋರಿಸ್ಕೊಟ್ಟಿದ್ದು ನಮ್ಮಪ್ಪ. ಸೊ 7 years ಬ್ಯಾಕ್ ನಮ್ಮ ತಂದೆಗೆ ಡಯಾಬಿಟೀಸ್ ಇದೆ ಅಂತ ಬಂತು ರಿಪೋರ್ಟಲ್ಲಿ. ಸೊ ಅವಾಗ ಏನು ನಮ್ಗೆ ಆ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ ಡಯಾಬಿಟೀಸ್ ಈಸ್ ಅ ಲೈಫ್ ಸ್ಟೈಲ್ ಡಿಸೀಸ್. ಅದನ್ನು ನಾವು ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ನಾವು ಅದನ್ನು ರಿವರ್ಸ್ ಮಾಡ್ಕೊಳ್ಬೋದು ಅನ್ನೋದೆಲ್ಲ ಗೊತ್ತಿರಲಿಲ್ಲ. ಆಗ ನಮ್ಮಪ್ಪ ಇಲ್ಲಿ ಆರ್ಟಿ ನ್ಯೂಟ್ರಿಷನ್ ಸೆಂಟರಿಗೆ ಬಂದರು. ಆರ್ಟಿ ನ್ಯೂಟ್ರಿಷನ್ ಸೆಂಟರಿಗೆ ಬಂದು ಇಲ್ಲಿ ಅವರು ಕೋಚ್ನ ಮೀಟ್ ಮಾಡಿ ಇಲ್ಲೆಲ್ಲ ತಿಳ್ಕೊಂಡು ನ್ಯೂಟ್ರಿಷನ್ ತಗೊಂಡು ವಿತಿನ್ 6 months ಅವ್ರದ್ದು ಡಯಾಬಿಟೀಸ್ ರಿವರ್ಸ್ ಆಗೋಯ್ತು. ಅವಾಗ ಡಾಕ್ಟರ್ಸ್ ಏನಂದ್ರು, ನಿಮಗೆ ಮೆಡಿಸಿನ್ಸ್ ಎಲ್ಲ ಏನು ಬೇಡ, ಇದೇ ಥರ ಏನು ನೀವು ನ್ಯೂಟ್ರಿಷನ್ ಫಾಲೋ ಮಾಡ್ಕೊಂಡು ನೀವು ಬ್ಯಾಲೆನ್ಸ್ ಡಯಟಲ್ಲಿ ಇದ್ದೀರಾ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ, ನೀವು ಸಾಕು, ಟ್ಯಾಬ್ಲೆಟ್ಸ್ ಎಲ್ಲ ಏನು ಬೇಡ ಅಂತಂದ್ರು. ಅವಾಗ ನಮ್ಮ ಮನೆಯಲ್ಲಿ ನಮ್ಮೆಲ್ಲರಿಗೂ ಆಶ್ಚರ್ಯ ಆಯಿತು. ಓಕೆ, ನಾವು ಡಯಾಬಿಟೀಸ್ನು ರಿವರ್ಸ್ ಮಾಡ್ಕೊಂತಾರ ಇವಾಗ ಆಗುತ್ತಾ ಅದು ಅನ್ನೋದು ನಾವು ಅವಾಗ ತಿಳ್ಕೊಂಡ್ವಿ. ಸೊ ಆ ಟೈಮಲ್ಲಿ ನಾವು ಅಪ್ಪಂಗೆ ಏನಿಸ್ತು ಅಂತಂದ್ರೆ, ಓಕೆ ನನಗೆ ಚೆನ್ನಾಗಾಗಿದೆ ಅಂತಂದ್ರೆ ನಮ್ಮ ಮನೆಯವ್ರು ಎಲ್ಲರಿಗೂ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರೆಲ್ಲರೂ ಇಲ್ಲಿ ಆರ್ಟಿ ನ್ಯೂಟ್ರಿಷನ್ ಸೆಂಟರ್ ಕರ್ಕೊಂಡು ಬಂದು ನಾವು ಅವಾಗಿಂದನೂ ನ್ಯೂಟ್ರಿಷನ್ ತಗೋತಾ ಇದ್ದೀವಿ. ಓ ಸೂಪರ್ ಸೂಪರ್. ಕೇಳೋರಲ್ಲ, ಸುಮ್ಮನೆ ನ್ಯೂಟ್ರಿಷನ್ಸ್ ಅಂತ ಹೇಳ್ತೇವೆ, ಗೂಗಲಲ್ಲಿ ಹುಡುಕ್ತೀವಿ, ಯೂಟ್ಯೂಬಲ್ಲಿ ಹುಡುಕ್ತೀವಿ, ಬಟ್ ನಿಮಗೆ ಬ್ಯಾಲೆನ್ಸ್ಡ್ ಡಯಟ್ ಬೇಕು ಅಂತ ಹೇಳಿದಾಗ ನ್ಯೂಟ್ರಿಷನ್ ಸೆಂಟರ್ಗೆ ಬರಬೇಕು. ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ನಾಲೆಜ್ ಸಿಗುತ್ತೆ. ನೀವು ಆರ್ಟಿ ನ್ಯೂಟ್ರಿಷನ್ ಸೆಂಟರ್ ಬಂದ್ರೆ ಹೌ ವಾಸ್ ದ ಆಂಬಿಯನ್ಸ್? ನಿಮ್ಗೆ ಇಲ್ಲಿ ಏನ್ ಕಲ್ಚರ್ ಏನ್ ಇಷ್ಟ ಆಯ್ತು ನಿಮ್ಮ ಆಸ್ ಅ ಇಂಡಿವಿಜುವಲ್? ಸೊ ನನಗೆ ನ್ಯೂಟ್ರಿಷನ್ ಸೆಂಟರ್ ಬಂದಿದ್ದು ಫಸ್ಟ್ ಡೇ ಇನ್ನೂ ನೆನಪಿದೆ. ನನ್ಗೆ ಸ್ವಲ್ಪ ಹೆಸಿಟೇಷನ್ ಇತ್ತು, ಹೆಂಗಿರುತ್ತೋ ನ್ಯೂಟ್ರಿಷನ್ ಸೆಂಟರ್ ಆ ಥರ ಎಲ್ಲ ಅಂತ. ಬಟ್ ಇಲ್ಲಿಗೆ ಬಂದಾಗ ನಾನು ಇಲ್ಲಿ ತುಂಬಾ ಜನ ಮೀಟ್ ಮಾಡಿದೆ. ಅದಲ್ಲದೆ ನಮ್ಮ ಕೋಚ್ ಒಳ್ಳೆ ಲಿಸ್ನರ್. ನನ್ಗೆ ಅದು ತುಂಬಾ ಇಷ್ಟ ಆಯ್ತು. ಸೊ ನಾವ್ ಏನ್ ಹೇಳ್ತೀವಿ ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೋತಾರೆ. ಮಧ್ಯದಲ್ಲಿ ಅವ್ರೇನೋ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋ ಹರಿಯಲ್ಲಿ ಇರಲ್ಲ. ಇದು ಅದು ಅಂತೆಲ್ಲ ಏನ್ ಹೇಳಲ್ಲ. ಫಸ್ಟ್ ನಿಮ್ದೇನು ನೀವು ಹೇಳಿ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಕರೆಕ್ಟಾಗಿ ಕೇಳಿಸ್ಕೊತಾರೆ ಅವರು. ಎಲ್ಲ ಕೇಳಿಸ್ಕೊಂಡು ಅವ್ರು ನಮಗೆ ಗೈಡ್ ಮಾಡ್ತಾರೆ. ಸೊ ಅದು ನನ್ನ ಫಸ್ಟ್ ಡೇ ಎಕ್ಸ್ಪೀರಿಯನ್ಸು. ನನಗೆ ಅದು ತುಂಬ ಇಷ್ಟ ಆಯಿತು. ಇದೆ ತುಂಬ ಪಾಸಿಟಿವ್ ಎನ್ವಿರಾನ್ಮೆಂಟ್ ಇಲ್ಲಿ ಎಲ್ಲರೂ. ಆ್ಯಂಡ್ ಎಲ್ಲರೂ ಅವ್ರಿಗೆ ಸಿಕ್ಕಿರೋ ರಿಸಲ್ಟ್ಸು ಅದೆಲ್ಲದ್ರ ಬಗ್ಗೆ ಹೇಳ್ಕೊತಿರ್ತಾರಲ್ಲ, ಅವಾಗ ನಮ್ಗೊಂಥರ ಮೋಟಿವೇಶನ್ ಬರುತ್ತೆ, ಓ ಇಷ್ಟು ಚೆನ್ನಾಗಾಗುತ್ತಾ ಅನ್ನೋ ಥರ. ಸೊ ಪಾಸಿಟಿವ್ ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡ್ತಾರೆ ನಮ್ಮ ಆರ್ಟಿ ನ್ಯೂಟ್ರಿಷನ್. ಥ್ಯಾಂಕ್ ಯು ಮೇಡಮ್. ಸೊ ನೀವೇನು ಹೇಳ್ತಾ ಇದ್ದೀರಾ, ನ್ಯೂಟ್ರಿಷನ್ ಜೊತೆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಕಾಂಪ್ಲಿಮೆಂಟರಿ ಆಗಿ ಸಿಗ್ತಾ ಇದೆ ನಿಮಗೆ, ಕರೆಕ್ಟಾ ಮೇಡಮ್? ಇವಾಗ ತುಂಬಾ ಜನಕ್ಕೆ ಹೆಲ್ತ್ ಕನ್ಸರ್ನ್ಸ್ ಜಾಸ್ತಿ ಇದೆ, ಎಸ್ಪೆಷಲಿ ನಮಗೆ ತುಂಬಾ ಅಂದ್ರೆ ತುಂಬಾ ಇದೆ. ಸೊ ನಿಮಗೆ ಈ ಹೆಲ್ತ್ ವಿಷಯದಲ್ಲಿ ಏನಾರ ವ್ಯತ್ಯಾಸ ಇತ್ತಾ, ಅಥವಾ ನಿಮ್ಮನ್ನ ನೀವೇನಾರು ಹೆಲ್ತ್ ಅಲ್ಲಿ ಏನಾರ ಬದಲಾವಣೆ ಮಾಡ್ಕೋಬೇಕಾಯ್ತಾ? ವಾಟ್ ವಾಸ್ ದ ರೀಸನ್ ನೀವು ಈ ಸೆಂಟರ್ ಬಂದಿದ್ದೀರಿ? ಸೊ ಸರ್, ನಾನು ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿದಾಗ 7 years ಬ್ಯಾಕ್ ನಾನು ಮೇನಾಗಿ ಸ್ಟಾರ್ಟ್ ಮಾಡಿದ್ದೆ ಫಿಟ್ನೆಸ್ಗೆ ಅಂತ ಅಂದ್ಬಿಟ್ಟು. ಸೊ ನಾನು ಜಿಮ್ಗೆಲ್ಲ ರೆಗ್ಯುಲರ್ ಆಗಿ ಹೋಗ್ತಿದ್ದೆ. ಅಲ್ಲಿಂದ ನಾನು ವರ್ಕೌಟ್ ಏನೋ ಮಾಡ್ತಿದ್ದೆ. ಮನೆಗೆ ಬಂದಾಗ ಏನ್ ತರ ನ್ಯೂಟ್ರಿಷನ್ ತಗೊಂಡ್ಬೇಕು ಅನ್ನೋದು ಪ್ರಾಪರ್ ಆಗಿ ಗೊತ್ತಿರಲಿಲ್ಲ. ಬಟ್ ಆರ್ಟಿ ನ್ಯೂಟ್ರಿಷನ್ ಸೆಂಟರ್ ಅಲ್ಲಿ ನನ್ಗೆ ಅದೆಲ್ಲಾನು ತಿಳಿಸ್ಕೊಟ್ರು. ಲೈಕ್ ಎಷ್ಟು ಅಮೌಂಟ್ ಆಫ್ ಪ್ರೋಟೀನ್ ತಗೊಂಡ್ರೆ ನಂಗೆ ಮಸಲ್ ರಿಕವರಿಗೆ ಹೆಲ್ಪ್ ಆಗುತ್ತೆ, ಕಾರ್ಬ್ಸ್ ಎಷ್ಟಿರ್ಬೇಕು, ಫೈಬರ್ ಎಷ್ಟಿರ್ಬೇಕು, ಯಾವುದನ್ನು ಮಿಸ್ ಮಾಡಬಾರ್ದು ನಾವು ಅನ್ನೋ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಯ್ತು. ಅದಲ್ದೇನೆ ನಾನು ಇಲ್ಲಿಗೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲೇನೆ ಅವ್ರು ನಂದು ಬಾಡಿ ಅನಾಲಿಸಿಸ್ ಮಾಡಿದ್ರು.
ಬಾಡಿ ಅನಾಲಿಸಿಸ್ ಹಂಗಂದ್ರೆ ಅಂದ್ರೆ ಇವಾಗ ನನ್ನ ಬಾಡಿಯಲ್ಲಿ ನನ್ನ ಹೈಟ್ ತಕ್ಕಂಗೆ ನಾನು ಎಷ್ಟು ವೆಯ್ಟ್ ಇರಬೇಕು, ಐಡಿಯಲ್ ವೆಯ್ಟ್ ತರ ಎಷ್ಟಿರ್ಬೇಕು, ನನ್ನ ಬಾಡಿಯಲ್ಲಿ ಎಷ್ಟು ಫ್ಯಾಟ್ ಪರ್ಸೆಂಟೇಜ್ ಇರಬೇಕು, ಮಸಲ್ ಮಾಸ್ ಎಷ್ಟಿರಬೇಕು, ನನ್ನ BMI ಏನು, ನನ್ನ BMR ಏನು, ಇದೆಲ್ಲಾನು ಕಂಪ್ಲೀಟ್ ಆಗಿ ನನಗೆ ಅವರು ಫಸ್ಟ್ ಡೇನೆ ಎಲ್ಲ ಅನಾಲಿಸ್ ಮಾಡಿ ನನಗೆ ಹೇಳಿದ್ರು. ಸೊ ಯಾವ್ದು ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ, ಅಂಡ್ ಬರೀ ನನಗೆ ಹೇಳೋದಲ್ದೇನೆ ಅದನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಔಟ್ ಮಾಡಬೇಕು ಅನ್ನೋದನ್ನ ನೀಟಾಗಿ ನನಗೆ ಹೇಳ್ಕೊಟ್ರು. ಮುಂಚೆನೆ ಅದನ್ನ ತಿಳ್ಕೊಂಡಿರೋದ್ರಿಂದ ನಂಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನೆಲ್ಲ ಅಳವಡಿಸ್ಕೊಳಕ್ಕೆ ತುಂಬಾ ಈಸಿ ಆಯ್ತು. ಅದಾದ್ಮೇಲೆ ಏನಾಯ್ತು, ಪ್ರೆಗ್ನೆನ್ಸಿ, ಪೋಸ್ಟ್ ಪಾರ್ಟಮ್ ಇದೆಲ್ಲ ಆದಾಗ ಬಾಡಿಯಲ್ಲಿ ಎಷ್ಟೊಂದು ಚೇಂಜಸ್ ಆಯ್ತು. ತುಂಬಾ ವೆಯ್ಟ್ ಇನ್ಕ್ರೀಸ್ ಆದೆ, ಅಷ್ಟಕ್ಕೆ ಮುಂಚೆ ಐಡಿಯಲ್ ವೆಯ್ಟ್ ಅಲ್ಲಿ. ಅಂಡ್ ಆ ವೆಯ್ಟ್ ನ ರೆಡ್ಯೂಸ್ ಮಾಡೋ ಪ್ರಾಸೆಸ್ ನನಗೆ ತುಂಬಾ ಕಷ್ಟ ಅನ್ಸಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್, ಹಾರ್ಮೋನಲ್ ಚೇಂಜಸ್. ಸೊ ನಂದೇನು ಪೋಸ್ಟ್ ಪಾರ್ಟಮ್ ವೆಯ್ಟ್ ಜಾಸ್ತಿ ಆಗಿತ್ತು ಅದನ್ನೆಲ್ಲ ರೆಡ್ಯೂಸ್ ಮಾಡ್ಕೊಳ್ಳೋಕೆ ನನಗೆ ಇಲ್ಲಿ ಆರ್ಟಿ ನ್ಯೂಟ್ರಿಷನ್ ಸೆಂಟ್ರಲ್ಲಿ ನಮ್ಮ ಕೋಚ್ ರವಿ ತೇಜಸ್ ಅವರು ನನಗೆ ಚೆನ್ನಾಗಿ ಕೋಚಿಂಗ್ ಮಾಡಿ ನನಗೆ ಹೇಳ್ಕೊಟ್ರು. ಯಾವ ರೀತಿಯಲ್ಲಿ ಯಾವ ಥರ ನಾನು ನ್ಯೂಟ್ರಿಷನ್ ತಗೊಂಡು ಹೆಲ್ದಿ ವೇಯಲ್ಲಿ ನನಗೆ ಏನಾಗಿರೋ ಎಲ್ಲ ವೆಯ್ಟ್ನು ರೆಡ್ಯೂಸ್ ಮಾಡಿ ಪ್ರಾಪರ್ ನನ್ನ ಐಡಿಯಲ್ ವೆಯ್ಟಿಗೆ ಹೆಂಗೆ ಬರೋಕ್ಕಾಗುತ್ತೆ ಅನ್ನೋದನ್ನ ನನಗೆ ನನ್ನ ಕೋಚ್ ನೀಟಾಗಿ ಹೇಳ್ಕೊಟ್ರು. ಸೊ ಥ್ಯಾಂಕ್ಸ್ ಟು ರವಿ ತೇಜಸ್. ಅದಕ್ಕೆ ನನಗೆ ಈ ನ್ಯೂಟ್ರಿಷನ್ ಸೆಂಟರಲ್ಲಿ ನನಗೇನು ಇಷ್ಟ ಆಯಿತು ಅಂತಂದರೆ ನಾಟ್ ಓನ್ಲಿ ಲೈಕ್ ವೆಯ್ಟ್ ಗೇನ್, ವೆಯ್ಟ್ ಲಾಸ್ ಈ ಥರ ಅಲ್ಲ, ಪ್ರಾಪರ್ ಆಗಿ ನಾವು ಏನು ನ್ಯೂಟ್ರಿಷನ್ ತಗೊಂಡು ನಮ್ಮ ಡೈಲಿ ಲೈಫಲ್ಲಿ ಹೆಂಗೆ ಅದನ್ನು ಈಸಿಯಾಗಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೋದು ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ಏನಾದರೂ ಗೋಲ್ಸ್ ಇರಲಿ, ಯಾರಿಗಿಲ್ಲಿ ಬರೋರ್ಗೆ ಯಾವ ಥರ ಡಿಫ್ರೆಂಟ್ ಗೋಲ್ಸ್ ಇರಲಿ, ಅದೆಲ್ಲದಕ್ಕೂ ಪರ್ಸ್ನಲೈಸ್ಡ್ ನ್ಯೂಟ್ರಿಷನ್ ಅನ್ನೋದನ್ನ ಇವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಇವಾಗೆಲ್ಲ ವೆಯ್ಟ್ ಲಾಸ್ ಅಂತ ಬರ್ತಾರೆ. ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಪ್ರಾಬ್ಲಮ್ಸ್ ಇತ್ತಾ, ಅಥವಾ ನಿಮ್ಮ ವೆಯ್ಟ್ ಗೇನ್ ಆಗಿದ್ದಾಗ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಕಷ್ಟಪಟ್ರ, ಹೇಗೆ, ಹೌ ಡಿಡ್ ಯು ಫೇಸ್ ದ ಚಾಲೆಂಜಸ್? ಸೊ ನಾನು ಆಗಲೇ ಹೇಳ್ದಂಗೆ ನನ್ನ ಪೋಸ್ಟ್ ಪಾರ್ಟಮ್ ವೆಯ್ಟೇ ಜಾಸ್ತಿ ಆಗಿತ್ತು. ನಾನು ಆವಾಗ ಇಲ್ಲಿಗೆ ನ್ಯೂಟ್ರಿಷನ್ ಸೆಂಟರ್ಗೆ ವೆಯ್ಟ್ ಲಾಸ್ಗೆ ಅಂತ ಬಂದಾಗ ನಾನು ಇದ್ದಿದ್ದು 71 kg ಇದ್ದೆ. 71 ಇದ್ದೆ. ನನ್ನ ಐಡಿಯಲ್ ವೆಯ್ಟು ನಾನು 62 ಇರಬೇಕು. ಇವಾಗ ಆಲ್ಮೋಸ್ಟ್ ಲೈಕ್ 71 to 62 ಅಂತ ಅಂದರೆ ನಾನೊಂದು 9 kgs ಓವರ್ ವೆಯ್ಟ್ ಇದ್ದೆ. ಇಲ್ಲಿ ಬಂದು ನಾನು ನನ್ನ ಕೋಚ್ ರವಿ ತೇಜಸ್ ಅವ್ರು ಏನು ಹೇಳಿದ್ರು ಅದನ್ನೆಲ್ಲ ಕೇಳಿ ಅವ್ರ ಹತ್ರ ನನ್ನ ಪರ್ಸ್ನಲೈಸ್ಡ್ ಪ್ಲಾನ್ ತಗೊಂಡು ನ್ಯೂಟ್ರಿಷನ್ ಎಲ್ಲ ತಗೊಳ್ತಾ ನನಗೆ ಅದು ವೆಯ್ಟ್ ಲಾಸ್ ಕಷ್ಟ ಆಯ್ತು ಅಂತ ಅನ್ನಿಸ್ಲೇ ಇಲ್ಲ. ಸೊ ವಿತಿನ್ 5 months ನಾನು ಆರಾಮಾಗಿ 9 kg ಇಳಿಸ್ದೆ, ವಿತೌಟ್ ಲೈಕ್ ಏನೋ ಊಟ ಬಿಟ್ಟೆ, ನನಗೆ ಏನೋ ಒಂದು ಕ್ರ್ಯಾಶ್ ಡಯಟ್ ಮಾಡಿದೆ, ಹಂಗೇನೂ ಇಲ್ಲ, ನನಗೆ ಈಸಿ ಆಯ್ತು. ಥ್ಯಾಂಕ್ ಯು ಮೇಡಮ್, ದಟ್ ವಾಸ್ ಅ ಬ್ಯೂಟಿಫುಲ್ ಕಾನ್ವರ್ಸೇಷನ್. ಆ್ಯಂಡ್ ನಿಮ್ಮಿಂದ ಸಾಕಷ್ಟು ವ್ಯೂವರ್ಸ್ಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಆ್ಯಂಡ್ ನಮ್ಮ ವ್ಯೂವರ್ಸ್ಗೆ ವಾಟ್ ಈಸ್ ಯೋರ್ ಥಾಟ್ಸ್ ಆನ್ ಆರ್ಟಿ ನ್ಯೂಟ್ರಿಷನ್ ಸೆಂಟರ್? ಎನಿ ಫೀಡ್ಬ್ಯಾಕ್ ಕೊಡಬೇಕು ಅಂತ ಏನಾದ್ರು ಅನಿಸಿಕೆ, ನಿಮ್ಮ ಅಭಿಪ್ರಾಯ? ಸೊ ನನಗೆ ಆರ್ಟಿ ನ್ಯೂಟ್ರಿಷನ್ ಸೆಂಟರ್ಗೆ ಬಂದಾದ್ಮೇಲೆ ನನಗೇನು ಅನಿಸ್ತು ಅಂತಂದರೆ ಎಲ್ಲ ಊಟನೂ ನ್ಯೂಟ್ರಿಷನ್ ಆಗಕ್ಕೆ ಸಾಧ್ಯ ಇಲ್ಲ, ಆದರೆ ನ್ಯೂಟ್ರಿಷನ್ ಊಟ ಆಗುತ್ತೆ, ಎಲ್ಲ ಥರದ ನ್ಯೂಟ್ರಿಷನ್ ಊಟ ಆಗುತ್ತೆ ನಮಗೆ. ಸೊ ವ್ಯೂವರ್ಸ್ಗೆಲ್ಲ ಇದು ನನ್ನ ಪರ್ಸನಲ್ ಸಜೆಷನ್. ರೈಟ್ ಇನ್ಫಾರ್ಮೇಷನ್ ಬೇಕಂತಂದ್ರೆ ಒಳ್ಳೆ ಜಾಗದಲ್ಲಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡೋ ಜಾಗಕ್ಕೆ ಬನ್ನಿ ತಿಳ್ಕೊಳ್ಳಿ. ನೀವು ಇವಾಗ ನ್ಯೂಟ್ರಿಷನ್ ಸೆಂಟರ್ ಬರ್ತಾ ಇದ್ದೀರಾ, ನ್ಯೂಟ್ರಿಷನ್ಸ್ ಬಗ್ಗೆ ತಿಳ್ಕೊತಾ ಇದ್ದೀರಾ, ದಟ್ ಈಸ್ ವೆರಿ ಗುಡ್. ಇವಾಗ ನೀವು ಮತ್ತೆ ವಾಪಸ್ ಟ್ರಾವೆಲ್ ಮಾಡಿ US ಹೋದಾಗ ಅಥವಾ ಯಾವುದೋ ಒಂದು ಬೇರೆ ಕಂಟ್ರಿಗೆ ಹೋದಾಗ ಅಲ್ಲಿ ನಿಮಗೆ ಯಾವ ಥರ ನ್ಯೂಟ್ರಿಷನ್ ಹೆಲ್ಪ್ ಆಗುತ್ತೆ? ಸೊ ಇದಕ್ಕೆಲ್ಲದಕ್ಕೂ ನಮ್ಮ ಕೋಚ್ ಆಲ್ರೆಡಿ ಎಲ್ಲ ನಮಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾವು ಬರೀ US ಅಂತ ಅಲ್ಲ, 95 ಕಂಟ್ರೀಸಲ್ಲಿ ನ್ಯೂಟ್ರಿಷನ್ ಅವೈಲೇಬಲ್ ಇದೆ. ಸೊ ಎಲ್ಲಿ ಹೋದ್ರೂ ನ್ಯೂಟ್ರಿಷನ್ನ ಈಸಿಯಾಗಿ ನಾವು ಆಕ್ಸೆಸ್ ಮಾಡ್ಬೋದು, ತಗೊಳ್ಬೋದು, ನಮಗೆಲ್ಲೂ ಬ್ರೇಕ್ ಥರ ಎಲ್ಲೂ ಆಗಲ್ಲ. ಸೂಪರ್. ಥ್ಯಾಂಕ್ ಯು ಮೇಡಮ್. Thanks for making your time and giving the time for this podcast. It was very good and informative. Thank you so much. Thanks for your time. Thank you sir, thanks for this opportunity. Thank you. ನೋಡಿದ್ರಲ್ಲ, ನಮ್ಮ ಮೇಡಮ್ ಹೇಳಿದಾಗೆ ಎಲ್ಲ ಊಟ ನ್ಯೂಟ್ರಿಷನ್ ಆಗಲ್ಲ, ಆದರೆ ಎಲ್ಲ ನ್ಯೂಟ್ರಿಷನ್ ಊಟ ಆಗುತ್ತೆ. ನಮ್ಮ ಪಾಡ್ಕಾಸ್ಟ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀವಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಆರ್ಟಿ ನ್ಯೂಟ್ರಿಷನ್ ಸೆಂಟರ್ಗೆ, ನೀವು ನಿಮ್ಮ ರಿಸಲ್ಟ್ಸ್ನ ಶೇರ್ ಮಾಡಿ, ಹೀಗೆ ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡ್ತಾ ವಿಚಾರಗಳನ್ನ ತಿಳ್ಕೊಂತಾರಣ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.